ಶುದ್ಧ ಮತ್ತು ಸುರಕ್ಷಿತ ನೀರನ್ನು ಕೊಡೋದು ನಮ್ಮ ಒಂದು ಇಲಾಖೆಯ ಆದ್ಯ ಕರ್ತವ್ಯ ಆಗಿದ್ದು ಫೀಲ್ಡ್ ಟೆಸ್ಟ್ ಕಿಟ್ ಅಂತ. ಸೊ ಇದನ್ನ ನಾವು ಶುದ್ಧ ಮತ್ತು ಸುರಕ್ಷಿತ ನೀರು ಕುಡಿಯೋದು ನಮ್ಮ ಒಂದು ಇಲಾಖೆ ಆದ್ಯ ಕರ್ತವ್ಯ ಆಗಿದೆ. ಹಾಗೂ ನೀವು ಸಹ ಶುದ್ಧ ನೀರು ಕುಡಿಯೋದು ನಿಮ್ಮ ಒಂದು ಹಕ್ಕಾಗಿದೆ. ಇದರಲ್ಲಿ ಪ್ರತಿಯೊಂದು ಪಂಚಾಯತಿಗೂ ಇದರ ಒಂದು ಕಿಟ್ ಕೊಟ್ಟಿದ್ದೀವಿ. ಈ ಕಿಟ್ಟಲ್ಲಿ ನಾವು 10 ಪ್ಯಾರಾಮೀಟರ್ನ ಟೆಸ್ಟ್ ಮಾಡ್ಬೋದು. ಇದನ್ನ ಯಾವ್ದು ನೀರು ಶುದ್ಧವಾಗಿದೆಯಾ ಅಶುದ್ಧವಾಗಿದೆಯಾ ಅಂತ ನಾವು ಹೆಂಗ್ ತಿಳ್ಕೊತೀವಿ ಅಂತಂದ್ರೆ ಒಂದು ಲಿಮಿಟ್ ನಾವಲ್ಲ BIS ಅವರು ಒಂದು ಲಿಮಿಟ್ ಕೊಟ್ಟಿದ್ದಾರೆ. ಈಗ ಎಷ್ಟು ವಾಟರ್ ಬಾಟಲ್ ಅಷ್ಟು ಇದೆ. ಇದನ್ನ ಹೆಂಗ್ ಮಾಡ್ಬೇಕು ಅಂತ ಕನ್ನಡದಲ್ಲೇ ಪ್ರೊವಿಜನ್ ಕೊಟ್ಟಿದ್ದಾರೆ. ನಾವು ಒಂದೊಂದು ಟೆಸ್ಟ್ ಯಾವ ಪರ್ಫಾರ್ಮ್ ಮಾಡಬೇಕು ಅಂತ ಈಗಾಗಲೇ ಕೆಲವರು ಗೊತ್ತಿರುತ್ತೆ. ಆದ್ರೆ ಒಂಚೂರು ನಿಮ್ಗೆಲ್ಲರೂ ಗೊತ್ತಾಗಲಿ ಅಂತ ಹೇಳ್ತೀನಿ. ನೋಡಿ, ಮೊದಲನೇದಾಗಿ pH ಅಂತ ಇದೆ. pH ನ ಟೆಸ್ಟ್ ಮಾಡ್ತೀವಿ. ನೋಡಿ, ಇದು pH ಪೇಪರ್. ಇದು ಇನ್ನೊಂದು ಟೆಸ್ಟ್ pH ಅಂದ್ರೆ ಬೋರ್ವೆಲ್ ಹತ್ರ ಒಂದು ತಗೊಳ್ಳಿ, ಮತ್ತೆ ಓವರ್ ಟ್ಯಾಂಕ್ ಅಲ್ಲಿ ಬಿಡ್ತಾರಲ್ಲ ಅದೊಂದು, ಮತ್ತೆ ನಲ್ಲಿ ನೀರು ಬಿಡ್ತಿರಲ್ಲ ಅಲ್ಲೊಂದು, ಮತ್ತೆ ಸ್ಕೂಲ್ ಕೊಡ್ತಾ ಇರ್ತಕ್ಕಂಥ ನೀರು, ಮತ್ತೆ ಅಂಗನವಾಡಿ ಕೊಡ್ತಕ್ಕಂಥ ನೀರನ್ನ ಕಲೆಕ್ಟ್ ಮಾಡ್ಕೊಂಡು ಬಾಟಲ್ ಈ ತರ ಕಟ್ ಮಾಡ್ಕೊಂಡು ಫಸ್ಟ್ ಟೆಸ್ಟ್. ಈ 9 ಟೆಸ್ಟ್ ಅಲ್ಲಿ ಒಂದು ಫೇಲ್ ಆದ್ರೂ ಕೂಡ ಅದು ಅಶುದ್ಧ ನೀರೇ. ನಾವು ಶುದ್ಧ ನೀರು ಅಂತ ಯಾವ ತರ ಹೇಳ್ತೀವಿ ಅಂತಂದ್ರೆ ಆ ಒಂದು ನೀರಲ್ಲಿ ಇರ್ತಕ್ಕಂಥ ಈ ಪ್ಯಾರಾಮೀಟರ್ಸ್ ಇಲ್ಲ, pH ಆಗಲಿ, ಗಣಸುತನ, ಕ್ಲೋರೈಡು, ಕಬ್ಬಿಣ ಇವೆಲ್ಲರೂ ಈ ಬೀಯಿಂಗ್ ದ ಲಿಮಿಟ್ಸ್ ಅಲ್ಲಿ ಇರಬೇಕು. ಲಿಮಿಟ್ಸ್ ದಾಟಿದ್ರೆ ಅದನ್ನು ಅಶುದ್ಧ ನೀರು ಅಂತ ನಾವು ಪರಿಗಣನೆ ಮಾಡಬೇಕಾಗುತ್ತೆ. ಆ ತರ ಇದ್ದಾಗ ನಮಗೆ ಸ್ಯಾಂಪಲ್ ನಮ್ಮ ಬಂಗಾರಪೇಟೆ ಪ್ರಯೋಗಗಳಿಗೆ ಕಳಿಸ್ಕೊಟ್ರೆ ನಾವು ಅದನ್ನ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ. ಪೇಪರ್ ಅನ್ನು ಸಣ್ಣ ಸೊ ಅದಕ್ಕೆ ಇದ್ರ ಕಲರ್ಸ್ ಕೊಟ್ಟಿದ್ದಾರೆ. ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೋಬೇಕು. ಇದಕ್ಕೆ ಇಲ್ಲ ಚಾರ್ಟ್ ಅಲ್ಲಿ ಇಲ್ಲೂ ಇದೆ, ಅಲ್ಲಿ ನೋಡಿ ಆಲ್ರೆಡಿ ಒಂದೊಂದು ಪೇಪರ್ ನಿಮ್ಗೆ ಕೊಟ್ಟಿದ್ದೀವಿ. ಯಾವ್ದು ರಿಸಲ್ಟ್ಸ್ ಅಪ್ಲೋಡ್ ಮಾಡೋದು ಕೂಡ ಕೊಟ್ಟಿದ್ದೀವಿ. ನೋಡಿ, ಫಸ್ಟ್ pH ಇದೆ ಎಷ್ಟು, ಅದ್ರಲ್ಲಿ ಎಷ್ಟು ಬಂತೀವಿ ನಿಮಗೆ 7 ಬಂತು. ಇದು ಪೆನ್ಷನ್ ಯಾವತ್ತು 7.5 to 8.5 ಒಳಗೆ ಇರ್ಬೋದು, ಬಟ್ ಇಲ್ಲಿ ಬಂದಿರೋದು 7 ಬಂದಿದೆ. ಸೊ ಒಂದು ಟೆಸ್ಟ್ ಪಾಸ್ ಆಗಿದೆ ಅಂತ. ಇನ್ನೂ ಅಲ್ಲಿ ಇವೆಲ್ಲ ಮಾಡ್ಬೇಕು. ನೋಡಿ, ಒಂದು ಟೆಸ್ಟ್ ಪಾಸ್ ಆಯ್ತು. ನೋಡಿ, ಪಾಸ್ ಆದ್ರೆ ಮಾತ್ರ ಶುದ್ಧ ನೀರು ಅಂತ ಹೇಳಕ್ಕಾಗುತ್ತೆ. ಅದು ಒಂದು ಫೇಲ್ಯೂರ್ ಆದ್ರೂ ಕೂಡ ಅದು ಅಶುದ್ಧ ನೀರು ಅಂತ ನಾವು ಪರಿಗಣನೆ ಮಾಡಬೇಕಾಗುತ್ತೆ. ಕಾರ್ಡ್ 4 ಚಾರ್ಟ್ ನೀರಿಗೆ ಮತ್ತೆ ಕಾರ್ಡ್ 4 ಅಂತ ಇಲ್ಲಿ ಇದೆ. ಇದು ಆಕ್ಚುಲಿ ಕ್ಲಾರಿಟಿ ಇದೆ, ನೀಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಸೊ ಲೆಸ್ ದೆನ್ 5 ಅದು 5 ND ಅಂತಿದೆ, ಅಷ್ಟೇ ಹಂಗೆ ಬರ್ಕೊಂಡು. ಯಾಕಂದ್ರೆ ನೋಡಿ, ಕಲರ್ ಈ ತರ ಕಲರ್ಸ್ ಬಂದ್ರೆ ಟರ್ಬಿಡಿ ಬಂದ್ರೆ ನೋಡಿ 5, 10, 15 ಇದ್ರೆ ಈ 15 ಮೇಲೆ ಹೋಗಬಾರ್ದು. ಸೊ ಇಷ್ಟೊಳಗಿದ್ರೆ ಲೆಸ್ ದೆನ್ 5 ND ಇದ್ರೆ ಮಾತ್ರ ನಾವು ಕುಡಿಯೋಕೆ ಯೋಗ್ಯ. ನೋಡಿ, ಇದಕ್ಕಿಂತ ಜಾಸ್ತಿ ಹೋದ್ರೆ ನಾವು ಕುಡಿಯೋಕ್ಕಾಗಲ್ಲ. ನೋಡಿ, ಲೆಸ್ ದೆನ್ 5 ಇದೆ, ಒಂಚೂರು ಅಷ್ಟೇ. ಸಂಕಟವರೆಗೂ ಹಾಕ್ಬೇಕು. R4 ಅದು ಇದು ಈ ರೀತಿ ಅಂತ ರಿಲೇಷನ್ R4 ರಿಲೇಷನ್ ಇದನ್ನ ಹಾಕೋ ಕಲರ್ ಒಂದೊಂದೇ ಲೆಕ್ಕ ಹಾಕೋಣ. ಈ ಕಲರ್14 ಡ್ರಾಪ್ಸ್ ಆಯ್ತು. 14 into 10 140, 140. ನೀವು ಅದನ್ನ ಹೆಂಗೆ ಅಂದ್ರೆ ಇಲ್ಲಿ ಐತಿ ನೋಡಿ, pH ನೋಡಿ, pH ಕೂಡ 600 ನಾವು ಕುಡಿಬಹುದು. ಬಟ್ ಇದು 150ಗೆ ಬಂತು. 3 ಹಾಕಿ 1 2 ಈಗ ಏನಾಗಲ್ಲ. ಯಾಕಂದ್ರೆ ನಾವು ಊರಲ್ಲಿ ಚಿಕನ್ ಬಾಂಬೈತೆ ನೋಡಿ ಅವಾಗ ರೈಸ್ ಆಗ್ತವೆ. ಅದಕ್ಕೆ ಅವೆಲ್ಲ ಆಗಬಾರ್ದು ಅಂತ ಮುನ್ನೆಚ್ಚರಿಕೆಯಾಗಿ ಆಂದೋಲನ ಮಾಡ್ತಾರೆ. ಇದು ಒಂದೊಂದೇ ಅದು ಸಿಮೆಂಟ್ ಅದಾಡಿ. ನಮಸ್ತೆ ಹೇಳಿ ನೋಡಿ, 1000 ಕುಡಿಬಹುದು. 50ಗೆ ಬರ್ತಿದೆ. ನೆಕ್ಸ್ಟ್ ಫ್ಲೋರೈಡ್ ಇದೆ. ಫ್ಲೋರೈಡ್ ಇದೆ, ಎಲ್ಲರೂ ಗೊತ್ತಿರೋ ಫ್ಲೋರೈಡ್ ನಮ್ಮ ಕಡೆ ಜಾಸ್ತಿ ಬರೋದು. ನಮ್ಮ ಕಡೆ ಫ್ಲೋರೈಡ್ ಅಲ್ವಾ, ಫ್ಲೋರೈಡ್ ಆರ್ಟಿಫಿಷಿಯಲ್. ಸೊ ಫ್ಲೋರೈಡ್ ನೋಡಿ ತಗೊಂಡಿದ್ದೀವಿ. ಇದು ಫ್ಲೋರೈಡ್ 10 ಡ್ರಾಪ್ಸ್ ಹಾಕ್ಬಿಟ್ಟಿದ್ದೀವಿ. ಇದೆ, ನೀವು ಓದ್ಕೊಂಡು ಹೋಗ್ಬೋದು. 10 ಡ್ರಾಪ್ಸ್ ಹಾಕ್ಬೇಕು. ಫ್ಲೋರೈಡ್ ನೋಡಿ ಸರ್, ಫ್ಲೋರೈಡ್ ಇಲ್ಲಿದೆ. ಫ್ಲೋರೈಡ್ ಜಾಸ್ತಿ ಇದ್ರೆ ಗೊತ್ತಿದೆ. ಅಲ್ಲೂ ಮತ್ತು ನೈರ್ಮಲ್ಯ ಇಲಾಖೆ ಉಪವಿಭಾಗ ಬಂಗಾರಪೇಟೆ ವತಿಯಿಂದ ಮಾನ್ಯ CEO ಮತ್ತು ಸರ್ಕಾರದ ಆದೇಶದನ್ವಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮತ್ತು ಹಳ್ಳಿಗಳಲ್ಲಿ ಫೀಲ್ಡ್ ಟೆಸ್ಟ್ ಕಿಟ್ FTK ಕಿಟ್ ಮುಖಾಂತರ ನೀರಿನ ಮಾದರಿಗಳನ್ನು ಪರೀಕ್ಷೆ ಮಾಡಲು ಕಡ್ಡಾಯವಾಗಿರ್ತದೆ. ಅದೇ ರೀತಿ ಆದ್ದರಿಂದ ಎಲ್ಲ ಹಳ್ಳಿಗಳಲ್ಲಿ ಬರುವಂತಹ ಬೋರ್ವೆಲ್ ಆಗಲಿ
OST ಆಗಲಿ FSTC ಆಗಲಿ ಇವೆಲ್ಲನೂ ಟೆಸ್ಟ್ ಮಾಡಿ ಶುದ್ಧ ನೀರು ಕೊಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಆದ್ದರಿಂದ ಊರಿನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಜಲಮೂಲಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಶುದ್ಧತೆಯನ್ನು ಮತ್ತು WKMS ವೆಬ್ಸೈಟಲ್ಲಿ ಇಂದೀಕರಿಸಬೇಕಾಗುತ್ತದೆ. ಆದ್ದರಿಂದ ಎಲ್ಲ ವಾಟರ್ ಮ್ಯಾನ್ಗಳಿಗೂ ತರಬೇತಿಯನ್ನು ನೀಡಿ ಸೊ ಅವರು WKMS ವೆಬ್ಸೈಟಲ್ಲಿ ಪಂಚಾಯತಿ ವತಿಯಿಂದ ಇಂದೀಕರಿಸೋದು ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ನೆನ್ನೆ 4 ಪಂಚಾಯತಿ ಮಾಡಿದ್ದೀವಿ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ ಎಲ್ಲ ಈಗ ನೆನ್ನೆ ಮಾಡಿದ್ರಲ್ಲಿ ಯಾವ ಥರ ಇದು ಮಾವಳಿಯಲ್ಲಿ ಮಾಡಿದ್ದೀವಿ. ಯಾವುದು ಬಂದಿಲ್ಲ, ಕಂಟ್ರಿಬ್ಯೂಷನ್ ಯಾವುದು ಕಂಡು ಬಂದಿಲ್ಲ ಈ ಸದ್ಯಕ್ಕೆ. ಬಂದಾಗ ನಾವು ಅದನ್ನು ಯಾವ ಇದೆಯೋ ಅದೆಲ್ಲ ಡಬ್ಲ್ಯೂ ಫೀಡ್ ಕೊಡ್ತಿದ್ದೀವಿ. ಸಪೋಸ್ ಏನಾದರೂ ನೀರಿನಲ್ಲಿ ಯಾವುದಾದ್ರೂ ಹೈಯರ್ ದ ಫ್ಲೋರೈಡ್ ಆ ಥರ ಬಂದಾಗ ನಾವು ಇಮಿಡಿಯೇಟಲಿ ಆ ಊರು ಸಪೋಸ್ ಚಿಕ್ಕದಾಗಿತ್ತು ಅಂದ್ಕೊಳ್ಳಿ, 2-3 ಊರುಗಳು ಸೇರಿ ಒಂದು ಡಬ್ಲ್ಯೂ ನಮ್ಮ ಇಲಾಖೆಯಿಂದ ಡಬ್ಲ್ಯೂ ಫೀಡ್ ಕೊಟ್ಟಿದ್ದೀವಿ. ಯಾರಿಗೆ ಆಗಲಿ ಅಶುದ್ಧ ಕೊಡ್ತಾರೆ, ಶುದ್ಧ ನೀರು ಕೊಡ್ತೀವಿ ಸರ್.